ಎಲ್ಲರಿಗೂ ನಮಸ್ಕಾರ. ಥಟ್ಟತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆಗಳಲ್ಲಿ ಕನ್ನಡವು ಒಂದು. ಇದು 30ನೇಯ ಸ್ಥಾನದಲ್ಲಿದೆ. ಕನ್ನಡ ಭಾಷೆ ಅವನತಿಯತ್ತ ಸಾಗುತ್ತಿದೆ ಅಂತ ಕೆಲವರು, ಇನ್ನು ಕೆಲವರು ಕನ್ನಡಕ್ಕೆ ಯಾವತ್ತೂ ಆಪತ್ತು ಅನ್ನೋದು ಇಲ್ಲ, ಅದು ಅವನತಿಯತ್ರ ಆ ಕಡೆ ಹೋಗೋದಿಲ್ಲ ಅನ್ನೋ ಮಾತು ಮತ್ತೊಂದು ಕಡೆ. ವಾಸ್ತವದಲ್ಲಿ ಏನಾಗ್ತಾ ಇದೆ? ನಮ್ಮ ಹಿರಿಯರು, ನಮ್ಮ ತಲೆಮಾರಿನವರು ಕನ್ನಡವನ್ನು ಮಾತಾಡ್ತಾ ಇದ್ದರು ದೈನಂದಿನ ಬದುಕಲ್ಲಿ. ಆದರೆ ಇವತ್ತಿನ ಮಕ್ಕಳು ಕನ್ನಡವನ್ನು ದೈನಂದಿನ ಭಾಷೆಯಲ್ಲಿ ಬಳಸ್ತಾ ಇದ್ದಾರಾ ಅಂತ ಕೇಳಿದ್ರೆ ಬಹುಶಃ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ. ಕರ್ನಾಟಕದ ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಕಲಿಯುತ್ತಾರೆ ನಿಜ. ನಗರ ಪ್ರದೇಶಗಳಲ್ಲಿ ಕನ್ನಡದಲ್ಲಿ ಕಲಿಯೋರು ಬಹಳ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯೋರು ಕಡಿಮೆ ಆಗ್ತಾ ಇದ್ದಾರೆ. ಅಲ್ಲೂ ಇಂಗ್ಲೀಷ್ ಮಾಧ್ಯಮದ ಪ್ರಭಾವ ಹೆಚ್ಚಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಕನ್ನಡದ ಜಾಗೃತಿಯನ್ನು ಮತ್ತೆ ಮಾಡಬೇಕಾದ ಅಗತ್ಯ ಕಂಡು ಬರ್ತಾ ಇದೆ. ಹಾಗಾಗಿ ಕನ್ನಡ, ಕನ್ನಡಿಗ, ಕರ್ನಾಟಕ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ಶುಕ್ರವಾರ ಪ್ರಸಾರವಾಗುವ ಈ ಕನ್ನಡ ವಿಶೇಷ ಸಂಚಿಕೆಯಲ್ಲಿ ತಾವು ಸಹ ಭಾಗಿಯಾಗಬಹುದು. ತಾವು ಮಾಡಬೇಕಾದದ್ದು ಬಹಳ ಸರಳವಾದ ಕೆಲಸ. ಒಂದು ಪತ್ರವನ್ನು ಬರಿಬೇಕು, ಇಲ್ಲ ಒಂದು ಮಿಂಚಂಚೆಯನ್ನು ಕಳಿಸ್ಬೇಕು. ಏನು ಮಾಹಿತಿಯನ್ನು ಕೊಡಬೇಕು, ಯಾವ ವಿಳಾಸಕ್ಕೆ ಕಳಿಸ್ಬೇಕು ಅನ್ನೋ ಒಂದು ಅನುಮಾನ ತಮ್ಮ ಮನಸ್ಸಲ್ಲಿ ಬರುತ್ತೆ. ಮತ್ತೇನಿಲ್ಲ, ತಮ್ಮ ಹೆಸರು, ವಯಸ್ಸು, ವಿಳಾಸ ಮತ್ತು ಮುಖ್ಯವಾಗಿ ಮೊಬೈಲ್ ನಂಬರ್ ಇವೆಲ್ಲವನ್ನು ಬರೆದು ನೀವು ಕಳಿಸ್ಬೇಕಾದ ವಿಳಾಸ ಅಂದರೆ ಕಾರ್ಯಕ್ರಮ ಮುಖ್ಯಸ್ಥರು, ಕನ್ನಡ ವಿಶೇಷ ಸಂಚಿಕೆ, ಥಟ್ಟಂತ ಹೇಳಿ ವಿಭಾಗ, ದೂರದರ್ಶನ ಕೇಂದ್ರ, ಬೆಂಗಳೂರು 560006 ಇದು ನಮ್ಮ ವಿಳಾಸ. ಮಿಂಚಂಚೆಗೆ ಕಳಿಸೋದಾದರೆ ಇಮೇಲ್ ವಿಳಾಸ ಥಟ್ಟಂತ ಹೇಳಿ 2023@gmail.com ಇಲ್ಲಿಗೆ ಕಳಿಸ್ಕೊಡಿ. ಮುಖ್ಯವಾಗಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಬರೀಬೇಕಾಗುತ್ತೆ. ನಿಮಗೆ ಕರೆ ಕಳಿಸ್ತೇವೆ, ಆಗ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಸದ್ಯಕ್ಕೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮೀನಾಕ್ಷಿ KS. ನಾನು ಶಿವಮೊಗ್ಗ ತಾಲೂಕು ಮಡಕೆಚಿಲೂರು ಎಂಬ ಗ್ರಾಮದಿಂದ ಬಂದಿದ್ದೇನೆ. ಹವ್ಯಾಸ ದಿನಪತ್ರಿಕೆ ಓದೋದು, ಕಾದಂಬರಿ ಓದೋದು ಮತ್ತು ಸಂಗೀತ ಆಲಿಸೋದು. ಮೀನಾಕ್ಷಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು MB ನಾಗರಾಜ ಕುಂದೂರು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದಿಂದ ಬಂದಿದ್ದೇನೆ. ನಾನು ಉಪನ್ಯಾಸಕನಾಗಿ ದಾವಣಗೆರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆಗಳನ್ನು ಓದುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು, ಅಲ್ಲದೆ ಕವನ ಮತ್ತು ಲೇಖನಗಳನ್ನು ಬರೆಯುವುದು, ಜೊತೆಗೆ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ. ನನ್ನ ಚೊಚ್ಚಲ ಕೃತಿ ಸಿದ್ಧತೆಯ ಹಂತದಲ್ಲಿದೆ. ನಾಗರಾಜ್ ಕುಂದೂರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ನಾನು ದಾವಣಗೆರೆ ಜಿಲ್ಲೆ ಮತ್ತು ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು, ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡೋದು. ಪೂಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಸುಸ್ವರ ಅಪಸ್ವರ, ನನ್ನ ಸಂಗೀತ ಪಯಣದ ನೆನಪುಗಳು, ವೆಂಕಟೇಶ್ MT ಬರೆದಿರುವಂಥ ಪುಸ್ತಕ ಇದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ.
ರತ್ನತ್ರಯರಲ್ಲಿ ಎರಡನೆಯವನಾದ ಪೊನ್ನನು ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದನೋ? ಆಯ್ಕೆಗಳನ್ನು ನೋಡೋಣ. ಮುಮ್ಮಡಿ ಕೃಷ್ಣ, ಎರೆಯಂಗ ಶಿವಮಾರ, ಇಮ್ಮಡಿ ಕೃಷ್ಣ, ಭೂತುಗ. ಮೊದಲಿಗೆ ಬರೆದಿರುತ್ತಿದ್ದಾರೆ ಪೂಜಾ, ಆನಂತರ ಮೀನಾಕ್ಷಿ. ಮುಮ್ಮಡಿ ಕೃಷ್ಣ. ಮುಮ್ಮಡಿ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಮೀನಾಕ್ಷಿ. ಇಮ್ಮಡಿ ಕೃಷ್ಣ. ಇಮ್ಮಡಿ ಕೃಷ್ಣ ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮುಮ್ಮಡಿ ಕೃಷ್ಣ ಆಗಿತ್ತು. ಪೂಜಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸುಸ್ವರ ಅಪಸ್ವರ ಎನ್ನುವ ಈ ಕಾದಂಬರಿ, ಈ ಒಂದು ಸಂಗೀತ ಪಯಣದ ನೆನಪುಗಳ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ರಾಷ್ಟ್ರಕೂಟರ ದೊರೆ ಮುಮ್ಮಡಿ ಕೃಷ್ಣ. ಈತ 939 ಕ್ರಿಸ್ತಶಕ 939ರಿಂದ ಕ್ರಿಸ್ತಶಕ 967ರವರೆಗೆ ರಾಜ್ಯಭಾರ ಮಾಡ್ತಾನೆ. ಇವನ ರಾಜ್ಯಭಾರದ ಅವಧಿಯಲ್ಲಿ ಕರ್ನಾಟಕ ಸಾಮ್ರಾಜ್ಯದ ವಿಸ್ತೀರ್ಣ ಎಲ್ಲಿಯವರೆಗೆ ಇರುತ್ತೆ ಅಂದರೆ ಕಾವೇರಿಯಿಂದ ಆರಂಭವಾಗಿ ಇದು ನರ್ಮದಾ ನದಿಯವರೆಗೆ ಇದು ವ್ಯಾಪಿಸಿರುತ್ತಂತೆ. ಈತನ ಆಸ್ಥಾನದಲ್ಲಿ ಪೊನ್ನನ ಜೊತೆಯಲ್ಲಿ ಗಜಾಂಕುಶ, ಪುಷ್ಪದಂತ ಅನ್ನೋ ಮತ್ತಿಬ್ಬರು ಕವಿಗಳು ಸಹ ಆಶ್ರಯವನ್ನು ಪಡೆದಿದ್ದರು ಅನ್ನೋ ವಿಚಾರ ಗೊತ್ತಾಗುತ್ತೆ. ಈತನಿಗೆ ಶ್ರೀ ಪೃಥ್ವೀವಲ್ಲಭ, ಅಕಾಲ ವರ್ಷ, ಮಹಾರಾಜಾಧಿರಾಜ ಇತ್ಯಾದಿ ಬಿರುದುಗಳು ಸಂದಿದ್ದವಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಗಾನಯಾನ ಕಾವ್ಯ ಮಿಲನ, ನೆನಪಿನ ಕನ್ನಡಿಯಲ್ಲಿ ಕಂಡ ಮುಖಗಳು. HR ಲೀಲಾವತಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದ ನರಹರಿ ತೀರ್ಥರು ಕನ್ನಡದಲ್ಲಿ ರಚಿಸಿದ ಕೀರ್ತನೆಗಳಲ್ಲಿ ಎಷ್ಟು ನಮಗೆ ದೊರೆತಿವೆ? ಆಯ್ಕೆಗಳನ್ನು ನೋಡೋಣ. 59 ಕೀರ್ತನೆಗಳು, 12 ಕೀರ್ತನೆಗಳು, 20 ಕೀರ್ತನೆಗಳು, 2 ಕೀರ್ತನೆಗಳು. ಮೊದಲಿಗೆ ನಾಗರಾಜ ಕುಂದೂರ್, ಆನಂತರ ಪೂಜಾ. 59 ಕೀರ್ತನೆಗಳು. ಆಯ್ಕೆ 1. ಆಯ್ಕೆ 1 ಹೇಳಿ ಪೂಜಾ. 20 ಕೀರ್ತನೆಗಳು. ಆಯ್ಕೆ 3. ಆಯ್ಕೆ 3 20 ಕೀರ್ತನೆಗಳು. ಸರಿಯಾದ ಉತ್ತರ ಈಗ ಬಂತು. 2 ಕೀರ್ತನೆಗಳು ಮಾತ್ರ ದೊರೆತಿವೆ ನಮಗೆ. ಎಂತು ಮರುಳಾದೆ ನಾನೆಂತು ಮರುಳಾದೆ, ಎಂತು ಮರಳಾದೆ ಭವದೊಳು ಬಳಲಿದೆ, ಸಂತತ ಪೊರೆ ರಘುಕುಲ ತಿಲಕ, ಯಾರಿಗಾಗಿ ಧಾವತಿ ಪಡುವೆ, ಇನ್ನಾರಿಗೆ ಒಡವೆಯ ಬಚ್ಚಿಡುವೆ, ನಾರಿ ಪುತ್ರ ಮಿತ್ರಾದಿಗಳು ಯಾರೂ ಬಾರರೋ ಸಂಗಡದಿ, ಭಜಿಸು ಬ್ರಹ್ಮಾದಿ ವಂದಿತ ಹರಿಯ, ತ್ಯಜಿಸು ಕಾಮಾದಿ ದುರ್ವಿಷಯ, ಸುಜನ ವಂದಿತನಾದ ನರಹರಿಯ ಭಜಿಸು, ಶ್ರೀಶ ಶ್ರೀ ರಘುಪತಿಯ ಹರಿಯೇ ಇದು ಸರಿಯೇ, ಚರಣ ಸೇವಕನಲ್ಲಿ ಕರುಣ ಬಾರದ್ಯಾಕೆ. ಹೀಗೆ ಬರಿತಾ ಹೋಗ್ತಾರೆ. 2 ಕೀರ್ತನೆಗಳು ಮಾತ್ರ ಸಿಕ್ಕಿದೆ. ನಮಗೆ ಗೊತ್ತಿರೋ ಹಾಗೆ ಕೀರ್ತನೆಗಳನ್ನು ಬರೆಯುವ ಒಂದು ಪದ್ಧತಿ ಏನಿದೆ ಅದು ಮೊದಲ ಬಾರಿಗೆ ಆರಂಭವಾದದ್ದು ನರಹರಿ ತೀರ್ಥರ ಕಾಲದಲ್ಲಿ. ಹಾಗೆಯೇ ಯಕ್ಷಗಾನ ಅನ್ನೋ ಕಲೆ ಏನಿದೆ ಅದು ಸಹ ಇವರಿಂದಲೇ ಆರಂಭವಾಯಿತು ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಸಾಕಷ್ಟು ರಚನೆ ಮಾಡಿದ್ರೂ ಸಹ ಕನ್ನಡದಲ್ಲಿಯೂ ಇವರು ಮಾಡಿರಬೇಕು. ಯಾಕಂದರೆ 2 ಕೃತಿಗಳು ದೊರೆತಿವೆ, ಮತ್ತಷ್ಟು ಇರಬಹುದು, ಆದರೆ ಅವು ಇನ್ನೂ ನಮಗೆ ದೊರೆತಿಲ್ಲ ಅಂತ ಹೇಳಬಹುದು. ಜೀವನಯಾನ ಎನ್ನುವ ಪುಸ್ತಕ ಡಾಕ್ಟರ್ ಜಮುನಾ ರಾಣಿ ವಿ ಮಿರ್ಲೆ ಅವರು ಬರೆದಂಥ ಪುಸ್ತಕ ಇದು. ಪ್ರಶ್ನೆ: 15ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಪುನರುಜ್ಜೀವನವಾದಾಗ ಕಂಡುಬಂದ ಮೊದಲ ಸ್ವತಂತ್ರ ಗ್ರಂಥ ಯಾವುದು? ಆಯ್ಕೆಗಳನ್ನು ನೋಡೋಣ. ಜಂಗಮರಗಳೇ, ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನ, ಷಟ್ಸ್ಥಳ ಜ್ಞಾನ ಸಾರಾಮೃತ, ಮುಕ್ತಾಂಗನೆಯ ಕಂಠಹಾರ. ಮೊದಲಿಗೆ ಮೀನಾಕ್ಷಿ, ಆನಂತರ ನಾಗರಾಜ ಕುಂದೂರು. ಜಂಗಮರಗಳೇ. ಆಯ್ಕೆ 1. ಆಯ್ಕೆ 1 ಜಂಗಮರಗಳೇ. ಹೇಳಿ ನಾಗರಾಜ್ ಕುಂದೂರು. ಆಯ್ಕೆ 2 ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಷಟ್ಸ್ಥಳ ಜ್ಞಾನ ಸಾರಾಮೃತ. ಇದು ಸರಿಯಾದ ಉತ್ತರ ಆಗಿತ್ತು.
12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ವೀರಶೈವ ಧರ್ಮ ಅನ್ನೋದು ಏನಿದೆ ಅಥವಾ ವಚನ ಸಾಹಿತ್ಯದ ಚಳುವಳಿ ಏನಿದೆ ಅದು ಬಹುಪಾಲು ನಿಂತು ಹೋದ ಹಾಗೆ ಅನಿಸುತ್ತೆ. ಎಲ್ಲ ವಚನಕಾರರು ಎಲ್ಲೆಡೆ ಹರಡಿ ಹೋಗ್ತಾರೆ. ಇವರನ್ನೆಲ್ಲ ಮತ್ತೆ ಒಟ್ಟಿಗೆ ಒಂದು ಕಡೆ ಸೇರಿಸುವ ಪ್ರಯತ್ನ, ಶೂನ್ಯ ಸಿಂಹಾಸನವನ್ನು ಮರುಸ್ಥಾಪಿಸುವ ಪ್ರಯತ್ನ, ಅದುವರೆಗೂ ಎಲ್ಲೆಡೆ ಹರಡಿ ಹೋಗಿದ್ದಂಥ ವಚನಗಳನ್ನೆಲ್ಲ ಸಂಗ್ರಹಿಸಿ ಕ್ರೋಢೀಕರಿಸಿ ಸಂಗ್ರಹಿಸುವ ಪ್ರಯತ್ನ ಇವೆಲ್ಲವೂ ನಡೆಯುತ್ತೆ ಸಿದ್ಧಲಿಂಗ ಯತಿಗಳ ಅವರ ಒಂದು ಪ್ರಯತ್ನದಿಂದ. ಆದರೆ ಸ್ವತಂತ್ರ ಕೃತಿಗಳು ಸ್ವಲ್ಪ ತಡವಾಗಿ ಆರಂಭವಾಗುತ್ತೆ. ಅಂತಹ ಕೃತಿಗಳಲ್ಲಿ ಷಟ್ಸ್ಥಳ ಜ್ಞಾನ ಸಾರಾಮೃತ ಅನ್ನೋದು ಬಹಳ ಮುಖ್ಯವಾದದ್ದು. ಮುಂದಿನ ಪುಸ್ತಕ ಡಾಕ್ಟರ್ ತೇಜಸ್ವಿ ಕಟ್ಟೀಮನಿ ಕಥನಗಳು, ಜಂಗ್ಲಿ ಕುಲಪತಿಯ ಜಂಗೀ ಕಥೆ ಎನ್ನುವ ಕೃತಿ. ಇದು ಪ್ರಶ್ನೆ. ಕನ್ನಡ ಮೊದಲ ಕಾದಂಬರಿಯು ಇಂಗ್ಲಿಷ್ ಭಾಷೆಗೆ ಅನುವಾದವಾಯಿತು. ಅದು ಯಾವುದು? ಆಯ್ಕೆಗಳನ್ನು ನೋಡೋಣ. ಸೇಮಂತಿನಿ, ಕೇಸರಿ ವಿಲಾಸ, ಭಾಗೀರಥಿ, ಇಂದಿರಾಬಾಯಿ. ಮೊದಲಿಗೆ ಪೂಜಾ, ಆನಂತರ ಮೀನಾಕ್ಷಿ. ಕೇಸರಿ ವಿಲಾಸ. ಆಯ್ಕೆ 2. ಮೀನಾಕ್ಷಿ, ಭಗೀರಥಿ. ಭಾಗೀರಥಿ ಅಲ್ವಾ? ಆಯ್ಕೆ 3. ಭಾಗೀರಥಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಇಂದಿರಾಬಾಯಿ ಆಗಿತ್ತು. 1898ರಲ್ಲಿ ರಚನೆಯಾಗುತ್ತೆ ಇಂದಿರಾಬಾಯಿ. ಗುಲ್ವಾಡಿ ವೆಂಕಟರಾವ್ ಅವರು ಇದನ್ನು ಬರೀತಾರೆ. ಇಲ್ಲಿ ಕಥಾ ಸಾರಾಂಶ ಏನು ಅಂದರೆ, ಈ ಇಂದಿರೆ ಅಂತಕ್ಕಂಥ ಹೆಣ್ಣು ಮಗಳು ಚಿಕ್ಕ ವಯಸ್ಸಲ್ಲೇ ಬಾಲವಿಧವೆ ಆಗ್ತಾಳೆ. ಇಂದಿರೆಯ ತಾಯಿ ತಂದೆಗಳೇನಿರ್ತಾರೆ ತುಂಬ ಸ್ವಾರ್ಥರಾಗಿರ್ತಾರೆ ಅವರು. ಹಾಗಾಗಿ ಒಬ್ಬ ವ್ಯಸನಿಯ ಜೊತೆ, ತುಂಬ ವಯಸ್ಸಾದಂಥ ಒಬ್ಬ ವ್ಯಸನಿಯ ಜೊತೆ ಈಕೆಯನ್ನು ಮದುವೆ ಮಾಡಿಕೊಟ್ಟ ಕಾರಣ ಈಕೆ ಬಾಲವಿಧವೆ ಆದ ಕಾರಣ ಮುಂದೆ ಈಕೆಯ ಬದುಕಿಗೆ ಆಧಾರವೇ ಇಲ್ಲದಂಥ ಒಂದು ಸ್ಥಿತಿ ರೂಪುಗೊಳ್ಳುತ್ತೆ. ಆಗ ಅಮೃತರಾಯ ಅಂತ ಒಬ್ಬ ಹಿರಿಯ ವ್ಯಕ್ತಿ ಈಕೆಗೆ ಆಶ್ರಯ ಕೊಡ್ತಾನೆ. ಜೊತೆಗೆ ಇನ್ನೂ ಒಬ್ಬ ಭಾಸ್ಕರ ಅಂತ ಅನಾಥ ಹುಡುಗ, ಆತನಿಗೂ ಆಶ್ರಯ ಕೊಡ್ತಾರೆ. ಇಬ್ಬರು ಚೆನ್ನಾಗಿ ಓದ್ತಾರೆ. ಇವರಿಬ್ಬರಿಗೂ ಮದುವೆ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ವಿಧವಾ ವಿವಾಹ ಸಾಧ್ಯ ಅನ್ನೋದನ್ನು ನಡೆದ ಕತೆಗೆ ಒಂದಷ್ಟು ಕಾದಂಬರಿ ಸ್ವರೂಪವನ್ನು ನೀಡಿ ಮೊದಲ ಬಾರಿಗೆ ರಚಿಸ್ತಾರೆ. ಇದನ್ನು ಗುಲ್ವಾಡಿ ವೆಂಕಟರಾವ್ ಅವರು. ಇದನ್ನು ಕೌಚ್ಮನ್ ಅಂತ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿದ್ದ ಒಬ್ಬ ಬ್ರಿಟಿಷ್ ವ್ಯಕ್ತಿ, ಆತ ಇದನ್ನು ನೋಡಿ ಬಹಳ ಒಳ್ಳೆಯ ಕಾದಂಬರಿಯನ್ನು ಬರೆದಿದ್ದೀರಾ ಅಂತ ಹೇಳಿ ಇದನ್ನು ಇಂಗ್ಲೀಷಿಗೆ ಇದನ್ನು ಅನುವಾದ ಮಾಡ್ತಾನಂತೆ. ಹಾಗಾಗಿ ಕನ್ನಡದಿಂದ ಇಂಗ್ಲೀಷಿಗೆ ಹೋದಂಥ ಮೊದಲ ಕಾದಂಬರಿ ಅಂತ ಹೇಳಿದ್ರೆ ಅದು ಇಂದಿರಾಬಾಯಿ ಅನ್ನೋ ವಿಚಾರ ದಾಖಲಾಗಿದೆ. ಮುಂದಿನ ಪುಸ್ತಕ ಎಸ್.ಜಿ. ಸಿದ್ದರಾಮಯ್ಯ ಅವರು ಬರೆದ ದಕ್ಕದ ದಾರಿಯಲ್ಲಿ ಎನ್ನುವ ಕೃತಿ. ನಮ್ಮ ಪ್ರಶ್ನೆ, ಈ ಕನ್ನಡ ವಚನವನ್ನು ತಪ್ಪಿಲ್ಲದಂತೆ ಓದಿ ವಚನವನ್ನು ಮೊದಲು ನೋಡೋಣ, ಆನಂತರ ಬಜರ್ ಒತ್ತಿಬಿಟ್ಟು ಓದುವ ಸರದಿಯನ್ನು ಆಯ್ಕೆ ಮಾಡ್ಕೋಬಹುದು. ವಚನ ಈಗ ಬಂತು. ವಚನವನ್ನು ನಾನು ಓದಲಿಕ್ಕೆ ಹೋಗೋದಿಲ್ಲ. ಯಾರು ಓದ್ತೀರಿ ಮೊದಲು ಬಜರ್ ಒತ್ತಿ. 3 ಜನ ಸರಿಯಾಗಿ ಓದಿದ್ರೆ 3ವರಿಗೂ ಪುಸ್ತಕ ದೊರೆಯುತ್ತೆ. ನಾಗರಾಜ್ ಕುಂದೂರ್, ಓದಿ ಸರ್. ಕೂಲಿಗೆ ಹಾವ ಕಚ್ಚಿಸಿಕೊಂಡು ಸಾಯಲೇತಕ್ಕೆ, ಕಂಡವರ ಬೇಡಿ ಜಂಗಮಕ್ಕೆ ಮಾಡಿಹೇನೆಂಬ ದಂದುಗವೇತಕ್ಕೆ, ಲಂದಣಗಿತ್ತಿಯಂತೆ ಸಾವ ಘಟದಂದವ ಹೊರಲೇತಕ್ಕೆ, ಈ ದಂದುಗಕ್ಕೆ ಮೊದಲೇ ಅಂಜಿ ಅರಿದು ಮನಸಂದಿತ್ತು ಮಾರೇಶ್ವರ. ಉತ್ತರ ಅಂದರೆ ತಾವು ಯಾವುದೇ ತಪ್ಪಿಲ್ಲದ ಹಾಗೆ ಬಹಳ ಸರಾಗವಾಗಿ ಸ್ಪಷ್ಟವಾಗಿ ಓದಿದ್ದೀರಿ. ಅಭಿನಂದನೆಗಳು. ಪುಸ್ತಕವನ್ನು ಕೊಡ್ತೇನೆ. ಈಗ ಪೂಜಾ ಅವರು ಪ್ರಯತ್ನಿಸ್ತೀರಾ? ಕೂಲಿಗೆ ಹಾವ ಕಚ್ಚಿಸಿಕೊಂಡು ಸಾಯಲೇತಕ್ಕೆ, ಕಂಡವರ ಬೇಡಿ ಜಂಗಮಕ್ಕೆ ಮಾಡಿಹನೆಂಬ ದಂದುಗವೇತಕ್ಕೆ, ಲಂದಣಗಿತ್ತಿಯಂತೆ ಸಾವ ಘಟದಂದವ ಹೊರಲೇತಕ್ಕೆ, ಈ ದಂದುಗಕ್ಕೆ ಮೊದಲ ಅಂಜಿ ಅರಿದು ಮನಸಂದಿತ್ತು ಮಾರೇಶ್ವರ. ಚೆನ್ನಾಗಿ ಓದಿದ್ರಿಮ್ಮ ಮೀನಾಕ್ಷಿಯವರು. ಕೂಲಿಗೆ ಹಾವ ಕಚ್ಚಿಸಿಕೊಂಡು ಸಾಯಲೇತಕ್ಕೆ, ಕಂಡವರ ಬೇಡಿ ಜಂಗಮಕ್ಕೆ ಮಾಡಿಯುನೆಂಬ ದಂದುಗ ವೇತಕ್ಕೆ, ಲಂದಣಗಿತ್ತಿಯಂತೆ ಸಾವ ದಂಡ ದದ್ದವ ಹೊರಲೇತಕ್ಕೆ,
ಈ ದಂದಗಕ್ಕೆ ಮೊದಲೇ ಅಂಜಿ ಅರಿದು ಮನದಂದಿತ್ತು ಮಾರೇಶ್ವರ. ಎಷ್ಟು ಕಡೆ ತಪ್ಪಾಯಿತು? 2 ಕಡೆ. 2 ಕಡೆ ತಪ್ಪಾಯಿತು. ಚಿಂತೆ ಇಲ್ಲ. ಬಹಳಷ್ಟು ದಿನಗಳಾದ ಮೇಲೆ ಮೊದಲ ಬಾರಿಗೆ ತಪ್ಪಿಲ್ಲದ ಹಾಗೆ ಓದಿದ್ದೀರಿ. ನಾಗರಾಜ್ ಕುಂದೂರ್ ಹಾಗೂ ಪೂಜಾ ಅವರು ಇಬ್ಬರಿಗೂ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ದಕ್ಕದ ದಾರಿಯಲ್ಲಿ ಎನ್ನುವ ಈ ಒಂದು ಕೃತಿಯನ್ನು ನಾಗರಾಜ್ ಕುಂದೂರ್ ಅವರಿಗೆ, ಹಾಗೆಯೇ ಜಂಗಿ ಕತೆ ಎನ್ನುವ ಇನ್ನೊಂದು ಕೃತಿಯನ್ನು ಪೂಜಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಅನುಪಮ ಆಖ್ಯಾನ ಹಾಗೂ ಇತರ ಕಥೆಗಳು ಎನ್ನುವ ಪುಸ್ತಕ. ಉಮೇಶ್ ದೇಸಾಯಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳಿಸಬೇಕಾಗುತ್ತೆ. 2 ವಾಕ್ಯಗಳು ಈಗ ಬಂತು. ಮೊದಲ ವಾಕ್ಯ: ಅವನ ಮಾತನ್ನು ನಂಬಬೇಡ, ಅವನು ಯಾವಾಗಲೂ ಅಬದ್ಧ ನುಡಿಯುತ್ತಾನೆ. 2ನೇ ವಾಕ್ಯ: ಅವನ ಮಾತನ್ನು ನಂಬಬೇಡ, ಅವನು ಯಾವಾಗಲೂ ಅಬದ್ಧ ನುಡಿಯುತ್ತಾನೆ. ಮೊದಲಿಗೆ ಪೂಜಾ, ಆನಂತರ ನಾಗರಾಜ್ ಕುಂದೂರ್. ಪೂಜಾ: ಮೊದಲನೇದು, ಅವನ ಮಾತನ್ನು ನಂಬಬೇಡ, ಅವನು ಯಾವಾಗಲೂ ಅಬದ್ಧ ನುಡಿಯುತ್ತಾನೆ. ಅದು ಸರಿ ಇದೆಯಾ ತಪ್ಪಿದೆಯಾ? ತಪ್ಪಿದೆ. ತಪ್ಪಿದೆ. ಏನು ತಪ್ಪಾಗಿದೆ? ಅಬದ್ಧ. ಅಬದ್ಧ. ಹಾಗಿದ್ಮೇಲೆ 2ನೇ ವಾಕ್ಯ ಸರಿ ಇದೆಯಾ? ಅಬದ್ಧ ಅನ್ನೋದು. ಅಬದ್ಧ ಅದು ಸರಿ ಅಂತ. ಸರಿ. ಯಾಕೆ ಸರಿ ಅದು? ಅಬದ್ಧ. ಅಬದ್ಧ ಅಂದ್ರೆ ತಪ್ಪು. ಅಬದ್ಧ ಅಂದ್ರೆ ಏನು? ಅಬದ್ಧ ಅಂದ್ರೆ ಯಾವಾಗಲೂ ಸುಳ್ಳು ಹೇಳ್ತಾನೆ. ಅಬದ್ಧ, ಅಬದ್ಧ 2 ಪದ ಇದೆ. ಇದರಲ್ಲಿ ಯಾವ ಪದ ಸರಿ, ಯಾಕೆ ಸರಿ ಅಂತ ತಿಳ್ಕೋಬೇಕು. ಆ ವಿವರಣೆ ಬೇಕು. ನಾಗರಾಜ್: 2ನೇ ವಾಕ್ಯ ಸರಿ ಇದೆ ಸರ್. ಹಾಂ. ಅವನ ಮಾತನ್ನು ನಂಬಬೇಡ, ಅವನು ಯಾವಾಗಲೂ ಅಬದ್ಧ ನುಡಿಯುತ್ತಾನೆ. ಹಾಂ. ಅದರಲ್ಲಿ ಅಬದ್ಧ ಅನ್ನೋದು ಬದ್ಧತೆಯಿಂದ ನಡ್ಕೊಳ್ಳೋದನ್ನ ನಾವು ಸರಿ ಅಂತ ಕರಿತೀವಿ. ಬದ್ಧತೆ ಇಲ್ಲದೆ ಇರೋದನ್ನ ಅಬದ್ಧ ಅಂತ ಕರಿತೀವಿ. ಮೀನಾಕ್ಷಿ ಅವರು: 2ನೇದು ಸರ್. 2ನೇದು ಸರಿ ಇದೆಯಾ? ಸರಿ ಇದೆ. ಯಾಕೆ ಸರಿ ಇದೆ? ಸುಳ್ಳು ಹೇಳೋರಿಗೆ ಅಬದ್ಧತೆಯಿಂದ ನುಡಿತಾನೆ ಅಂತ ಹೇಳಿ. ಅಲ್ಲ, ಅಬದ್ಧನೂ ಅದೇ ಅರ್ಥ ಬರಬಹುದೇನೋ ಗೊತ್ತಿಲ್ಲ ನನಗೆ, ಅದಕ್ಕೆ ಕೇಳ್ತಾ ಇದ್ದೇನೆ. ಅಬದ್ಧ ಹೇಗೆ ತಪ್ಪು? ನಾಗರಾಜ್ ಕುಂದೂರ್ ಅವರು ಸರಿಯಾದ ವಿವರಣೆ ಕೊಟ್ಟಿದ್ದಾರೆ ಅಂತ ಭಾವಿಸ್ತೇನೆ. ಅನುಪಮ ಆಖ್ಯಾನ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಬದ್ಧತೆಯುಳ್ಳದ್ದು ಬದ್ಧ ಅಂತ ಕರಿತೇವೆ. ಬದ್ಧತೆ ಇಲ್ಲದೆ ಇರೋದು ಅಬದ್ಧ. ಪಾ ಬರೋದೇ ಇಲ್ಲ ಇಲ್ಲಿ. ಅಬದ್ಧ ಅಂತ ಕನ್ನಡದಲ್ಲಿ ಶಬ್ದ ಇಲ್ಲ, ಅಬದ್ಧ ಅಂತ ಇದೆ. ಅಬದ್ಧ ಹೇಗೆ ಸರಿಯಾದದ್ದು ಅಂದರೆ ಬದ್ಧತೆ. ಯಾವುದಾದ್ರೂ ಒಂದು ವಿಚಾರಕ್ಕೆ ಒಂದು ಬದ್ಧತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರ್ತಾನಲ್ಲ, ಅವನು ಬದ್ಧ. ಆ ರೀತಿ ಬದ್ಧತೆ ಇಲ್ಲದೆ ನಡ್ಕೊಂಡ್ರೆ, ಮಾತಾಡಿದ್ರೆ ಅದನ್ನು ಅಬದ್ಧ ಅಥವಾ ಅಬದ್ಧತೆ ಹೀಗೆಲ್ಲ ನಾವು ಬಳಸ್ತೇವೆ. ಹಾಗಾಗಿ ತಮ್ಮ ಉತ್ತರ ಸರಿ. ತಮಗೆ ಅನುಪಮ ಆಖ್ಯಾನ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಕಾಟಿ ಬೆಟ್ಟದ ಕಥೆಗಳು VR ಜೋಯಪ್ಪ ಬರೆದಿರುವಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಸಾಹಿತಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ನಾಗರಾಜ್ ಕುಂದೂರ್ ಬಜರ್ ಒತ್ತಿದ್ದಾರೆ. ಉತ್ತರ: BA ವಿವೇಕ್ ರೈ. ವಿವೇಕ ರೈ. ಆಯ್ಕೆಗಳನ್ನು ನೋಡೋಣ. HS ಶಿವಪ್ರಕಾಶ್, PV ನಾರಾಯಣ, ಗಿರಡ್ಡಿ ಗೋವಿಂದರಾಜ, BA ವಿವೇಕ ರೈ. ನಾಗರಾಜ್ ಅವರು ವಿವೇಕ್ ರೈ ಅಂತ ಹೇಳಿದ್ದಾರೆ. ಮೀನಾಕ್ಷಿ: 4ನೇದು ಸರ್. BA ವಿವೇಕ್ ರೈ. ಯಾವುದಮ್ಮ? 4ನೇದು ಸರ್. 4ನೇದು ಅಂದರೆ BA ವಿವೇಕ್ ರೈ ಅನ್ನೋದೇ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. BA ವಿವೇಕ ರೈ ಉತ್ತರ ಸರಿಯಾಗಿದೆ. ಕಾಟಿ ಬೆಟ್ಟದ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ನಾಗರಾಜ್ ಕುಂದೂರ್ ಅವರಿಗೆ ಕೊಟ್ಟಿದ್ದೇವೆ. ವಿವೇಕ್ ರೈ ಅವರು ಪ್ರಾಧ್ಯಾಪಕರಾಗಿ, ಸಂಶೋಧಕರಾಗಿ, ಅನುವಾದಕರಾಗಿ, ಜಾನಪದ ವಿದ್ವಾಂಸರಾಗಿ, ತುಳು ಭಾಷೆಯಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ರೈ ಅವರು ಕನ್ನಡ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಆಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಹಾಗಾಗಿ ಇನ್ನೂ ಒಂದು ಪುಸ್ತಕ ಕೊಡಬೇಕಾಗಿದೆ. ಜೀವನಯಾನ ಈ ಕೃತಿಯನ್ನು ಕೊಟ್ಟಿದ್ದೇನೆ.
ಈಗ ನಾವು ಕೊಡುವ ಪುಸ್ತಕ ಬಿ ಸುರೇಶ್ ಅವರು ಬರೆದ ನಾಟಕದ ಪುಸ್ತಕ ಅಡುಗೆ ಮನೆಯಲ್ಲೊಂದು ಹುಲಿ. ಪ್ರಶ್ನೆ: ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಹಾಡನ್ನು ಕೇಳೋಣ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ಹಿಂದ ಮುಂದ ಮ್ಯಾಲ ಕೆಳಗ ಚಂದ ಗಂಧ ಹರಡೈತವ್ವ, ಹೋ ಹಿಂದ ಮುಂದ ಮ್ಯಾಲ ಕೆಳಗ ಚಂದ ಗಂಧ ಹರಡೈತವ್ವ. ಆಯ್ಕೆಗಳನ್ನು ನೋಡೋಣ. ಆನಂದ ಕಂದ, ದ.ರಾ. ಬೇಂದ್ರೆ, ಕುವೆಂಪು, ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಮೊದಲಿಗೆ ಮೀನಾಕ್ಷಿ, ಆನಂತರ ನಾಗರಾಜ್ ಕುಂದೂರು. ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್. ಆಯ್ಕೆ 4. ನಾಗರಾಜ್. ದರ 2. ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಆನಂದ ಕಂದ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ತೆಂಗು ಬಿಸಿಲಲ್ಲಿ ಒಣಗಿದೆ, ನಾಯಿ ಹೋಳಿಗೆ. ಬಜರುತ್ತಿದ್ದಾರೆ ಮೀನಾಕ್ಷಿ. ಒಂದು ಉತ್ತರ: ಕೊಬ್ಬರಿ ಗಿಟಕು. ಕೊಬ್ಬರಿ ಗಿಟುಕು ಅಂದರೆ 6 ಅಕ್ಷರ ಆಗ್ತಮ್ಮ. 5 ಮನೆ. ನಾಗರಾಜ್. ಪೂಜಾ. ಮೊದಲನೇ ಶಬ್ದ ನಾ ಕೊಡ್ತೇನೆ, 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. ಒಂದು ಉತ್ತರ: ಒಣ ಕೊಬ್ಬರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2ನೇ ಶಬ್ದವನ್ನು ನಾಗರಾಜ್ ಕುಂದೂರು ಕೊಡೋಕೆ ಸಿದ್ಧವಾಗಿದ್ದಾರೆ. ನಾಯಿ. ಸೊಣಗ. ಸೊಣಗ. ಉತ್ತರವನ್ನು ನೋಡೋಣ. ಸೊಣಗ ಉತ್ತರ ಸರಿಯಾಗಿದೆ. ಜೇನ ಹನಿ, ಹನಿ ಗಮನಗಳ ಸಂಕಲನ, ಗೀತಾ ಕೋಗಲೂರು ಬರೆದಿರುವಂಥದ್ದು. 3ನೇ ಶಬ್ದವನ್ನು ಯಾರು ಬೇಕಾದರೂ ಬರೆದಿರಬಹುದು, ಉತ್ತರವನ್ನು ಕೊಡಬಹುದು. ಮೊದಲಿಗೆ ಮೀನಾಕ್ಷಿ, ಆನಂತರ ಪೂಜಾ. ಮೀನಾಕ್ಷಿ. ಒಬ್ಬಟ್ಟು. ಒಬ್ಬಟ್ಟು. ಉತ್ತರವನ್ನು ನೋಡೋಣ. ಒಬ್ಬಟ್ಟು ಉತ್ತರ ಸರಿಯಾಗಿದೆ. ಏಕಾಂಗಿ ಕವಯತ್ರಿಯ ಪ್ರವಾಹದ ಡೈರಿ ಎನ್ನುವ ಪುಸ್ತಕ ಮೀನಾಕ್ಷಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಮೀನಾಕ್ಷಿ ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಮಹಾಚೈತ್ರ ನಾಟಕವನ್ನು ಯಾರು ಬರೆದರು? ಎಚ್.ಎಸ್. ಶಿವಪ್ರಕಾಶ್, ಪಿ. ಲಂಕೇಶ್. ಪಿ. ಲಂಕೇಶ್. ಮುಂದಿನ ಪ್ರಶ್ನೆ: ಒಡಲು ಸಮಾನಾರ್ಥಕ ಪದವನ್ನು ನೀಡಿ. ಹೊಟ್ಟೆ, ಬಟ್ಟೆ. ಹೊಟ್ಟೆ. ಮುಂದಿನ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ಪಾದುಕಾ ಸಂಸ್ಕೃತ ಶಬ್ದ, ಕನ್ನಡದಲ್ಲಿ ಏನಾಗುತ್ತೆ ಅಂತ. ಪಾದುಕೆ. 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 ಮುಂದಿನ ಶಬ್ದ. ಪ್ರಶ್ನೆ: ಮೇಜು ಶಬ್ದದ ಮೂಲ ಭಾಷೆ ಯಾವುದು? ಪೋರ್ಚುಗೀಸ್, ಫ್ರೆಂಚ್? ಪೋರ್ಚುಗೀಸ್. ಪೋರ್ಚುಗೀಸ್. ಅವನು ಎನ್ನುವುದು ಯಾವ ರೀತಿಯ ನಾಮಪದ? ರೂಢನಾಮ, ಸರ್ವನಾಮ? ಸರ್ವನಾಮ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ: ಮಹಾಚೈತ್ರ ಬರೆದದ್ದು ಎಚ್.ಎಸ್. ಶಿವಪ್ರಕಾಶ್ ಅವರು. 2ನೇ ಪ್ರಶ್ನೆಗೆ ಉತ್ತರ ಹೊಟ್ಟೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಪಾದುಕ ಅಂದರೆ ಹಾವುಗೆ ಅಂತ ಆಗುತ್ತೆ. ಕನ್ನಡದಲ್ಲಿ ಪಾದುಕ ಅಂದರೂ ಮತ್ತೆ ಅದು ಸಂಸ್ಕೃತ ಮೂಲಕ್ಕೆ ಹೋಗುತ್ತೆ, ಹಾವುಗೇನೆ ಆಗಬೇಕು. 4ನೇ ಪ್ರಶ್ನೆಗೆ ಉತ್ತರ ಪೋರ್ಚುಗೀಸ್ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸರ್ವನಾಮ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಸರಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ನಾಗರಾಜ್ ಕುಂದೂರ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ:
ಪಂಚಮ ನಾಟಕವನ್ನು ಯಾರು ಬರೆದರು? ಸಿದ್ಧಲಿಂಗಯ್ಯ, ಎಸ್ ಜಿ ಸಿದ್ದರಾಮಯ್ಯ. ಸಿದ್ಧಲಿಂಗಯ್ಯ. ಮುಂದಿನ ಪ್ರಶ್ನೆ. ಕಂದೀಲು ಸಮಾನಾರ್ಥಕ ಪದವನ್ನು ನೀಡಿ ಚಿಕ್ಕ ಮಗು ಲಾಟೀನು. ಲಾಟೀನು. ಮುಂದಿನ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ ಗ್ರಹ. ಗರ. ಮುಂದಿನ ಪ್ರಶ್ನೆ. ಕಿಮ್ಮತ್ತು ಶಬ್ದದ ಮೂಲ ಭಾಷೆಯು ಯಾವುದು? ಉರ್ದು, ಸಂಸ್ಕೃತ. ಉರ್ದು. ಮುಂದಿನ ಪ್ರಶ್ನೆ. ತಾವು ಎನ್ನುವುದು ಯಾವ ರೀತಿಯ ನಾಮಪದ? ಅನ್ವರ್ಥ ನಾಮ, ಆತ್ಮಾರ್ಥಕ ನಾಮ. ಆತ್ಮಾರ್ಥಕ ನಾಮ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಪಂಚಮ ಸಿದ್ಧಲಿಂಗಯ್ಯ ಅವರು ಬರೆದದ್ದು. ಎರಡನೇ ಪ್ರಶ್ನೆಗೆ ಉತ್ತರ ಲಾಟೀನು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಗ್ರಹ ಗರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಉರ್ದು ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಆತ್ಮಾರ್ಥಕ ಸರ್ವನಾಮ ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. 5 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈಗ ಅವಕಾಶ ಪೂಜಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಯುಗಾಂತರ ನಾಟಕವನ್ನು ಯಾರು ಬರೆದರು? ವಿನಾಯಕ ಕೃಷ್ಣ ಗೋಕಾಕ್, ಬೇಂದ್ರೆ. ವಿಕ್ರು ಗೋಕಾಕ್. ಮುಂದಿನ ಪ್ರಶ್ನೆ. ಠರಾವು ಸಮಾನಾರ್ಥಕ ಪದವನ್ನು ನೀಡಿ ಆಕ್ಷೇಪಣೆ ತೀರ್ಮಾನ. ತೀರ್ಮಾನ. ಮುಂದಿನ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ ವ್ಯಾಪಾರಿ. ಮುಂದಿನ ಪ್ರಶ್ನೆ. ಬಸ್ಸು ಶಬ್ದದ ಮೂಲ ಭಾಷೆ ಯಾವುದು? ಇಂಗ್ಲಿಷ್, ಫ್ರೆಂಚ್. ಇಂಗ್ಲಿಷ್. ಮುಂದಿನ ಪ್ರಶ್ನೆ. ಪರ್ವತ ಎನ್ನುವುದು ಯಾವ ರೀತಿಯ ನಾಮಪದ? ರೂಢನಾಮ, ಅಂಕಿತನಾಮ. ರೂಢನಾಮ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಯುಗಾಂತರ ವಿನಾಯಕ ಕೃಷ್ಣ ಗೋಕಾಕ್ ಬರೆದಂಥ ನಾಟಕ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ತೀರ್ಮಾನ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ವ್ಯಾಪಾರಿಗೆ ಕನ್ನಡದಲ್ಲಿ ಬೇಹಾರಿ ಅಂತ ಹೇಳ್ತೇವೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಇಂಗ್ಲಿಷ್ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ರೂಢನಾಮ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೀನಾಕ್ಷಿ ಅವರಿಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ನಾಗರಾಜ ಕುಂದೂರ್ ಅವರಿಗೆ 3, 2, 5, 5 10 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. 10 ಪುಸ್ತಕಗಳನ್ನು ಪಡೆದರೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಕಾವ್ಯ ನಾಟಕ ವಿ ಸೀತಾರಾಮಯ್ಯ ಅವರು ಬರೆದಂಥ ಸೊಗಸಾದ ಕೃತಿ ತಮಗೆ ವಿಶೇಷ ಬಹುಮಾನವಾಗಿ ಕೊಟ್ಟಿದೆ. ಪೂಜಾ ಅವರಿಗೆ 3, 3 6 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.